ಬ್ಯಾಳೆಗೆ ಹಾಕಿ ಗಾಳಿಗೆ ನಿಂತಿರ್ತಾರೆ ರೀ. ನಾವು ಹೋಗಿ ಹೋಳಿಗೆ ಮಾಡ್ಬೇಕು. ಮೊದಲು ಬಂಗಾರ ಅಂದ್ರೆ ಮೈ ಹಚ್ಕೊತಿದ್ದಿಲ್ರಿ. ಕರೆ ಹೇಳ್ತೀನಿ ರೀ, ನಿಜ ಹೇಳ್ತೀನಿ ರೀ. ಪಾಪ ಪ್ಯಾಕ್ ಮಾಡ್ಸ್ಕೊಂಡ್ ಮಂದಿ ಅದನ್ನ ಎಷ್ಟು ಚಂದ ದೊಡ್ಡ ಬುದ್ಧಿ ಐತಿ ನನಗೆ. ತುಂಬ ದೊಡ್ಡ ರಾತ್ರಿ 12 ಗಂಟೆ ದೆವ್ವ ಹೇಳೋ ಸಮಯ. 2 ಹನಿ ಹುಳಿ ಮಾಡ್ತೇನ ಸಿಹಿ ಹೋಗಿ ಇವ್ರಿಗೆ ಏನೋ ಒಂದಿತ್ತು ಆಗಲ್ಲ. ಜಸ್ಟ್ ಖಾಲಿ ಆಯ್ತು ಜಡ್ ಕೊಟ್ಟು ನಾ ಫಾಸ್ಟ್ ಟೈಮ್ ಜಾಮೂನ್ ಮಾಡ್ತೀನಿ. ಹಂಗೆ ಅಮಾಸಿ ಹೊತ್ತು ಮತ್ತು ಜಾಮೂನ ಈಗ ಮಾಡ್ತೀನಿ. ಹೆಂಗ ಇದ್ವು ಕಸ ಅನ್ನೋದು ಸಂಜಿ ಊರಿ ಹಂಗ ಕುರಿಯಾಕತ್ತೀನಿ. ಇವನು ಹಚ್ಬೇಕ್ರಿ. ಈಗ 474 ರೂಪಾಯಿ ಸಂತಿ ಮಾಡ್ಯಾರ. ಕಡ್ಡಿ ಕಸ್ಬಲ್ಲ ಗರಾಗರ ತಿಕ್ಕಿ ಆಮೇಲೆ ವೈಪರ್ಲಿ ಹೇಳ್ಬಿಟ್ನಿ. ನೋಡಂಗಿಲ್ಲ ಸ್ವಲ್ಪ ತೆಗಿಲ್ಲ ಮಾಡ್ತೀರಿ. ಏನೋ ದೃಷ್ಟಿ ಇದ್ರೂ ಹೊಕ್ಕತ್ತಂತ ನಂಬಿಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಬೇರೆ ಎಲ್ಲರೂ ಹೆಂಗದ್ರಿ, ಆರಾಮದಿರಿ ಅಂತ ಭಾವಿಸ್ತಾ ನಾವು ಕೂಡ ಆರಾಮದೀವಿ ರೀ. ನಿನ್ನೆ ಲಾಗ್ ನೋಡ್ಕೊಂಬಂದ್ರಿ. ನಮ್ದು ಹೆಂಗಿತ್ತು, ನಾವು ಗಂಡ ಹೆಂಡತಿ ಜಗಳ ಮಾಡಿದ್ವಿ, ಎಲ್ಲರ ಮನೆಗೆ ಸಹಜ ಮತ್ತು ರಾಜ ಆಗಿವಿ ರೀ. ಮತ್ತು ಕಂಟಿನ್ಯೂ ಲಾಗ್ ಮಾಡಾಕತ್ತೀವಿ ರೀ. ಇವತ್ತಿನ ಲಾಗ್ ಹೆಂಗಿತ್ತು ಏನೆಲ್ಲ ಅಂತ ನೋಡ್ಕೊಂಬರ್ರಿ. ಭಾಳ ವಿಶೇಷತೆ ಐತಿ. ಸ್ಕಿಪ್ ಮಾಡ್ದೆ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ಲೀಸ್ ಲೈಕ್ ಮಾಡಿರಿ. ಇವತ್ತಿನ ಲಾಗು ನಮ್ಮ ಅಂಗಡಿಯಿಂದ ಸ್ಟಾರ್ಟ್ ಮಾಡೀನಿ ರೀ. ಅಂಗಡಿ ಕೆಲಸ ಹೆಂಗಿರುತ್ತೆ, ಅಂಗಡಿ ಅಮಾವಾಸ್ಯೆ ದಿವಸ ಎಲ್ಲ ಅಂಗಡಿಯಾಗ ಹೆಂಗೆಲ್ಲ ಮಾಡ್ತೀವಿ ಅಂತೇಳಿ. ಹಾಗಾಗಿ ನೋಡ್ಕೊಂಬರ್ರಿ, ಸ್ಕಿಪ್ ಮಾಡಬೇಡ್ರಿ. ವಾಷಿಂಗ್ ಬಿಡೋದೈತ್ರಿ. ವಾಷಿಂಗ್ ಇವತ್ತು ಅಮಾವಾಸ್ಯೆ ಫುಲ್ ಗಂಧ ಇರ್ತೈತಿ. ಹೋಗಿ ನಿಲ್ಲೋಷ್ಟು ಟೈಮ್ ನಮಗೆ ಇರೋಂಗಿಲ್ಲ. 60-70 ರೂಪಾಯಿ ತೊಗೋತಾರೋ. ಇಲ್ಲೇ ಒಂದು 2 ಕೊಡ್ನಿದಾಗ ಮುಗಿಸ್ಬಿಟ್ಟು ನೋಡ್ರಿ. ನಾ ಬಟ್ ಮಡಿ ಆಯ್ತು ರೀ ಗಾಡಿ. ಇನ್ಮ್ಯಾಗ ಅಂಗಡಿ ಬಂದ್ ಮಾಡ್ಬೇಕ್ರಿ. ಈಗ ಗುಡಿ ಹೋಗೋದೈತೆ, ಅಮಾವಾಸ್ಯೆ ಕೆಲಸ ಅದೇವ್ರಿ ಮನ್ಯಾಗ. ಕೈ ಒಂದು ನೋವು ಐತೆ, ಅದ್ರಲ್ಲೇ ಮಾಡಾತ್ತೀನಿ. ನಾವು ಬಿಟ್ರೆ ಮಾಡೋರಿಲ್ಲ, ಏನು ಮಾಡೋದು ಹೆಂಗೆ ಗೌಡ್ರೆ? ಹಾಂ ರೀ, ಮನ್ಯಾಗ ಬ್ಯಾಳೆಗೆ ಹಾಕಿ ಗಾಳಿಗೆ ನಿಂತಿರ್ತಾರೆ ರೀ. ನಾವು ಹೋಗಿ ಹೋಳಿಗೆ ಮಾಡ್ಬೇಕು. ಈಗ ನಿಮ್ಮನೆ ಹಾಕಿರಲಿ ಬೆಳಗ್ಗೆ. ನಮ್ಮ ಗೌಡ್ರ ಏನೋ ಆತಾರ ನೋಡ್ರಿ. ಹಾಂ ರೀ, ಕರ್ಚಿಕಾಯಿ ಮಾಡ್ಬೇಕು ರೀ. ಕರಿಬೇಕೇನ್ರಿ ನಾವು ಹೋಗಿ? ನೀವು ಕರ್ದಾಗ ಬಂದಿರಿ ಈಗ? ಅಂಗಡಿ ತೊಳಾಕತ್ತೀವಿ. ಈಗ ಸಬ್ಕಾರ್ ಬುರುಗ್ ನೀರು ಮಾಡಿ ಹಾಕಿ ಇಟ್ಟಿನಿ ನೆನಿಲ್ಲ ಅಂತೇಳಿ. ಮತ್ತು ಹಂಗೆ ಈ ಕಡೆ ಅಂಗಡಿ ಚಾಲೂ ಅದ. ನೆಕ್ಸ್ಟ್ ಬಂದು ಈ ಕಡೆ ಗಾಡಿ ತೊಳೆದಿರಿ ಇಷ್ಟೊತ್ತು. ಇವತ್ತು ಅಮಾವಾಸ್ಯೆ ರೀ. ರೊಕ್ಕ ಕೊಟ್ಟು ಅಂತ ತೊಳ್ಯಾಕೆ ಹೋದ್ರೂ ರೊಕ್ಕ ಕೊಡ್ತೀವಿ ಅಂದ್ರೆ ಕೂಡ 60 ರೂಪಾಯಿ ಎಕ್ಸ್ಟ್ರಾ, 10 ರೂಪಾಯಿ ಎಕ್ಸ್ಟ್ರಾ ತೊಗೊಂತಾರೆ. 60-70 ರೂಪಾಯಿ ತೊಗೋತಾರು ನೋಡಿರಿ. ನಮ್ಮ ಅಂಗಡಿ ಎಲ್ಲ ಸ್ವಚ್ಛ ಆಯಿತು. ಇಲ್ಲಿ ಸ್ವಲ್ಪ ದಮ್ ಹೊಡಿತಾರೆ ಹುಡುಗರು. ಹೊಲ್ಸಾಗಿ ಮಾಡಿರ್ತಾರೆ. ಸ್ವಲ್ಪ ಉಗುದು ಅದು ಎಲ್ಲ ಥರ ನಮ್ಮ ಮಂದಿನೂ ಇರ್ತಾರೆ. ಆಮೇಲೆ ಮಳೆ ಬಂದ ರಾಡಿಗೆ ಇಲ್ಲಿ ಚಪ್ಪಲ್ ಹಾಕೊಂಡು ಹೋಗ್ತಾರೆ. ಆಗ್ತಿರ್ತೀರಿ. ವಾರಕ್ಕೆ ಒಂದ್ಸಲ ನಾ ಕಂಟಿನ್ಯೂ ವಾರ ಒಂದ್ಸಲ ತೊಳಿತೀನಿ ರೀ. ಮತ್ತು ಅಮಾವಾಸ್ಯೆನ ತಪ್ಪಿಸೋದಿಲ್ಲ ರೀ. ಹಾಗಾಗಿ ಈ ಅಮಾವಾಸ್ಯೆನ ತೊಳೆದೀನಿ ನೋಡಿರಿ. ಇಷ್ಟು ತನಕ ಸಬ್ಕಾರ್ ನೀರು, ಸೋಪ್ ನೀರು ನೆನೆ ಮಾಡಿ ಇಟ್ಟಿದ್ದೆ. ಆ ಕಡೆ ಗಾಡಿ ತೊಳೆದು ಬನ್ನಿ. ಈ ಕಡೆ ನೆನೆದಿತ್ತೆಲ್ಲ ಅದು ಕಡ್ಡಿ ಕಸ್ಬಲ್ಲ ಗರಾಗರ ತಿಕ್ಕಿ ಆಮೇಲೆ ವೈಪರ್ಲಿ ಹೇಳ್ಬಿಟ್ನಿ. ಸ್ವಚ್ಛ ಒಣಗ್ತೀರಿ. ಇನ್ನೇನು ಐತಿ, ಒಂದು ಸ್ವಲ್ಪ ಬಾಂಡೆ ಸಾಮಾನು ನೆನೆ ಇಟ್ಟಿನಿ ನೀರೊಳಗೆ. ಗ್ಲಾಸ್ ಇನ್ನೊಂದು ಸ್ವಲ್ಪ ನೀರು ಚೇಂಜ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಡಬ್ಬ ಹಾಕ್ಬೇಕು ರೀ. ಇಲ್ಲಿ ಕಡೆ ಇವನ್ನೆಲ್ಲ ಒರೆಸ್ಕೋಬೇಕು ರೀ. ಕೌಂಟ್ರಲ್ಲಿ ಹೊಲ್ಸಾಗಿರೋದನ್ನೆಲ್ಲ ಒರೆಸ್ಕೊಂಡು ಇವನ್ನೆಲ್ಲ ರೆಡಿ ಮಾಡಿ ಸ್ವಲ್ಪ ಒಳಗಡೆ ಇಡೋಬೇಕು ರೀ. ಇವನು ಒಳಗಿಟ್ಟು ಮಧ್ಯಾಹ್ನಕ್ಕೆ ಈಗ ಮನೆಗೆ ಹೋಗ್ಬೇಕು ನೋಡಿರಿ. ಮನೆಗೆ ಹೋದ್ಮೇಲೆ ಅಮಾವಾಸ್ಯೆ ಗುಡಿಗೆ ಹೋಗೋದೈತೆ ಅಂದಲ್ರಿ. ಮುಂದೆ ಕಾರ್ಯಕ್ರಮ ಮತ್ತು ಮುಂದೆ ನೋಡ್ಬೇಕು ರೀ ಈಗ ಏನೇನಾಗುತ್ತೆ ಅಂತ ಹೇಳಿ. ಅರ್ಜೆಂಟ್ ಐತ್ರಿ, ಸ್ವಲ್ಪ ಸ್ಪೀಡ್ ಮಾತಾಡೀನಿ, ಕ್ಷಮೆ ಇರಲಿ. ನಮ್ಮ ಕೆಲಸ ಚಾಲು ಮಾಡ್ತೀನಿ ರೀ. ಮತ್ತಿನ್ನು ಎಷ್ಟು ಕ್ಲೀನ್ ಇರ್ತೀವಿ ಅಷ್ಟು ನಮ್ಗೆ ಒಳ್ಳೇದಲ್ಲ ರೀ. ಈಗ ನೋಡಿರಿ ಎಲ್ಲ ಇದು ಎಷ್ಟೇ ಇರ್ತೀವಿ. ಮತ್ತು ಸಾಯಂಕಾಲ ಬರ್ಬೇಕಲ್ರಿ. ಇಷ್ಟ ಮುಚ್ಚಿಟ್ಟು ಹೋಗಿರ್ತೀನಿ. ಇಲ್ಲಿ ಬಾಜು ಅಂಗಡಿ ಇರ್ತಾರೆ, ಇಲ್ಲಿ ಅಂಕಲ್ ಹೇಳೋಗಿರ್ತೀನಿ. ಅವರು ನಮಾಜ್ ಬರೋ ಶುಕ್ರವಾರ ಇರುತ್ತೆ. ಸ್ನೇಹಿತರೆ ನೋಡ್ರಿ, ಸೀರೆ ಎಲ್ಲ ಚೇಂಜ್ ಮಾಡಿದೆ. ನಮ್ಮ ಮನ್ವಿತ್ಗ ಬಂದು ಗುಟ್ಲೆ ಊಟ ಮಾಡಿಸಿದ್ರಿ. ಪ್ರಸಾದಕ್ಕೆ ಮಾಡಿದ್ದು ಸಜ್ಜಕ ಹಾಲು ಉಣಿಸಿ ಸ್ವಲ್ಪ ಪುಳಿಯೋಗರೆ ಮಾಡಿದ್ರಿ. ದೇವಸ್ಥಾನದಿಂದ ಬಂದು ಬಿಸಿದು ಹಾಕೊಟ್ಟೆ. ಇಬ್ರಿಗೆ ಊಟ ಮಾಡಿಸಿದೆ. ಓಪ ಅವನ್ನ ತೊಗೊಂಡು ಆಟ ಆಡಾಕ್ತೇರಿ. ಬಸವಣ್ಣನ ತೊಗೊಂಡು ಮನು ಅಲ್ಲೇ ಒಂದು ಕಾಲು ಬಿಡ್ತಾನೆ. ಅದನ್ನ ಅಂಟಿಸ್ಕೊಡು ಮಮ್ಮಿ ಅಂತ ನಿಂತಾನೆ. ತಂಬೈರಿ, ಸಂಜೆ ಕೆಲಸ ಭಾಳ ಐತ್ರಿ. ಇಷ್ಟು ಎಲ್ಲ ಸೇರ್ ಮಾಡಿಟ್ಟು ಬಂದೀನಿ. ಅಲ್ಲಿ ಬಾಂಡೆ ಜೋಡಿಸಿ ಬಂದೀನಿ. ಬಟ್ಟೆ ಒಗ್ದೆಲ್ಲ ಮಾಡಬೇಕು ನೋಡ್ರಿ. ಒಂದು ಕಾಲು ಮುರ್ದಟನ್ನು ತೊಗೊಂಡು ಆಡಕ್ಕೆ ಹೋಗಿ ಇದು ನೋಡ್ರಿ ಗಟ್ಟಿ ಐತಿ. ಇದನ್ನು ಮಾಡ್ಬೇಕು. ಇದನ್ನ ಅಂಟಿಸ್ಬೇಕು, ತೊಯ್ಸಿ ಟ್ರೈ ಮಾಡ್ತೀನಿ ರೀ. ಅಂಟಿದ್ರಂತ ಚಲೋ. ಹೋಗಿ ಸ್ವಲ್ಪ ನೀರು ತಂಬೋಜಕ್ಕೆ ನೀವು. ಅವ್ರಿಗೆ ಹೊಸ ಹೊಲ್ರಿ ಇಂಥವೆಲ್ಲ ಆಡೋದು. ಬೆಳಗ್ಗೆ ನೋಡಿದಾಗ ಗಾಬರಿ ಅದ. ಈ ಮಮ್ಮಿ ಅವನೇ ಕಿಟ್ರ ಅಂತೇಳಿ ಏನು ಮಾಡೈತಿ? ಸಗಣಿ ಮಾಡೈತೆ ನೋಡ್ರಿ. ಅಂಬ ಅದು ಹೌದಾ ಕಂದ?
ತೆಗೆದು ಹಾಕ್ಬಿಡಪ್ಪ ಶಗಣಿ ಮಾಡಿದ. ನಿಜ ಹೇಳ್ತೀನಿ ರೀ, ನಾನು ವರ್ಷ ನೋಡ್ತೀನಿ ಬಸವಣ್ಣನ, ನಮ್ಮ ಮನೆಗೆಲ್ಲ ಮಾಡ್ತಾರ. ಇವು ಎಷ್ಟು ಚಂದಾಗ್ಯಾವ, ಕಣ್ಣು ಮೂಗು ಎಲ್ಲ ಎಷ್ಟು ಚಂದ ಮಾಡ್ಯಾರ. ನಂಗಂತೂ ಭಾಳ ಇಷ್ಟ. ದರ್ಶನ ಮಾಡ್ತಾನ ಓಪ. ಹಂಗೆ ಅಡ್ಡತ್ತಾನ, ಹಂಗೆ ಮಾಡಿದ್ರ ಸರಿ. ಹಿಡ್ಕೊಳ್ಕಂದ ನೀನು ಮೊಬೈಲ್ ಹಿಡ್ಕೊ, ನಾನು ಅಂಟಿಸ್ಕೊಡ್ತೀನಿ. ಗಟ್ಟಿ ಹಿಡ್ಕೊ. ಇದನ್ನ ನೆನೆಸ್ಬೇಕು ಫಸ್ಟ್. ಈಗ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಗಟ್ಟಿಯಾಗೈತೆ, ಡೌಟ್ ಜಿಗಿ ಯಾರೈತ್ರಿ ಅದೆಲ್ಲ ಯಾವಾಗ ಮಾಡಿಟ್ಟಿದ್ರೇನು ಅವರು ಹಿಂದಿನ ದಿವಸ ಮಾಡಿಟ್ಟಿರ್ತಾರೆ. ಜಿಗಿ ಗೊತ್ತಿತ್ರ ಅದ, ಜಿಗಿ ಇಲ್ಲದ ಅನ್ಕೊಂಡತಿ ನೋಡ್ತೀವಿ. ಅಂಬತ್ ಕಾಳು ಮುರಿಬಿಟ್ಟೈತೆ. ಫೋನ್ ಬಂದು ಸರಿ ಪಾಪ ರಿಸೀವ್ ಮಾಡು, ಕಾಲ್ ರಿಸೀವ್ ಮಾಡು. ಸ್ನೇಹಿತರೆ ಈಗ ನೋಡ್ರಿ, ಒಂದಿಷ್ಟು ತರ್ಸವಿದ್ದು ರೀ, ಖಾಲಿಯಾಗಿದ್ದು. ಶೇಂಗಾ ಕಾಳು ಮೊನ್ನೆ ಉಂಡಿ ಮಾಡಿಂದ ಶೇಂಗಾ ಕಾಳು ಖಾಲಿಯಾಗಿತ್ತು, ಸ್ವಲ್ಪ ಇದ್ದು. ಯಾಕಂದರೆ ಈಗ ನಾಳೆ ಮನ್ವಿ ತನ್ಮಯ್ಯನ ಬರ್ಡೇಗೆ ಸ್ವಲ್ಪ ಸ್ಪೆಷಲ್ ಅಡುಗೆ ಎಲ್ಲ ಮಾಡೋದೈತ್ರಿ. ಈಗ ಉಂಡಿ ಅಂತ ಆಗೈತಿ. ತಾರೆ ಜಾಮೂನ್, ಇವರಿಬ್ಬರಿಗೆ ಜಾಮೂನ್ ಭಾಳ ಇಷ್ಟ ಆಗುತ್ತೆ ರೀ, ಅದಕ್ಕೆ ಜಾಮೂನ್ ಪ್ಯಾಕೆಟ್ ತರ್ಸೀನಿ. ಜಾಮೂನು ಎಣ್ಣೆ ಖಾಲಿಯಾಗಿತ್ತು, ಎಣ್ಣೆ ಆಮೇಲೆ ಪೇಪರ್ ಅವಲಕ್ಕಿ ಹಚ್ಬೇಕಂತ ಮಾಡೀವಿ ಬಂದರಿಗೆ ಕೊಡೋಕೆ. ಸರಿ. ಇವು ನೋಡ್ರಿ, ಅವ್ವಾ ಅದೇ ತಿಂಗಳು 2 ತಿಂಗಳಿಂದ ಕುಣಿದು ದಿನ ಎಣಿಸ್ತಿದ್ದ ನನ್ನ ಬರ್ಡೇ ಅಂತೇಳಿ. ಈಗ ನಾಳೆ ಬರ್ಡೇ ಐತಿ, ಜೋರು ನೆಗಡಿ ಐತ್ರಿ ಪಾಪ ಬಂಗಾರಿಗೆ. ಈ ಹವಕ್ಕೆ ರೀ ಎಲ್ಲರಿಗೆ ನೆಗಡಿ ಐತೆ ಎಲ್ರಿಗೆ. ಇವತ್ತು ಇದಾಗ್ಬಿಟ್ಟೇನ್ರಿ, ಸೈಲೆಂಟ್ ಆಗ್ಬಿಟ್ಟಾನ. ಈಗ ಹಾಕ್ತೀನಿ ನಡಿ, ಎಣ್ಣೆನೂ ಕುಡಿಸ್ತೀನಿ, ಕುಡಿ. ಅದಕ್ಕೆ ಇವನ್ನೆಲ್ಲ ತರಿಸಿದ್ರಿ. ಜಾಮೂನು 2 ಬಂದ ನೋಡ್ರಿ, 1 ಬೈ 1 ಗೆಟ್ 1 ಫ್ರೀ ಇತ್ತೇನೋ, ಮೋಸ್ಟ್ಲಿ 2 ಅದಾವು. ಇವನ್ನೆಲ್ಲನೂ ರೆಡಿ ಮಾಡಿಕೊಂಡು ಅಮ್ಮ ಕರಿತೀನಿ ರೀ. ಅಮ್ಮ ಕರೆಸಿ ಜಾಮೂನು ನಾನೇ ಮಾಡ್ತೀನಿ ರೀ, ಜಾಮೂನೇನು ಮಾಡೋ ತಡ ಆಗೋಲ್ಲ. ಪೇಪರ್ ಅವಲಕ್ಕಿ ಮತ್ತು ಅಮ್ಮ ಕಡೆ ಹಚ್ಚಿಸ್ತೀನಿ ರೀ. ಪೇಪರ್ ಅವಲಕ್ಕಿ ಅವ್ರು ಭಾರಿ ಹಚ್ತಾರ. 474 ರೂಪಾಯಿ ಸಂತಿ ಮಾಡ್ಯಾರ. ಓ ಹಾಂ ಸರಿ. ನೋಡಿರಿ, ಸ್ವಲ್ಪ ಅಮ್ಮರಿಗೆ ಕೊಡ್ಬೇಕಂತ, ಸ್ವಲ್ಪ ನಾವು ಇಟ್ಕೋಬೇಕಂತ. ಎಷ್ಟು ಜಾಣ ಐತಿ ಹುಡುಗ. ಭಾಳ ಮಾಡ್ತೀನಿ ಜಾಮೂನ್. ಸರಿ ಸ್ನೇಹಿತರೆ, ಈಗ ನೋಡ್ರಿ ಸಂಜೆ ಎಲ್ಲ ಕೆಲಸ ಮುಗಿಸಿ ಈಗ ಏನಮ್ಮ ಮ್ಯಾಥ್ಸ್ ಹೋಮ್ವರ್ಕ್ ಮುಗೀತಾ? ಸರಿ, ಇಂಗ್ಲೀಷ್ ಒಂದು ಮಾಡು. ಪೇಪರ್ ಅವಲಕ್ಕಿ ನಾವು ಹುರಿಯಾಕತ್ತೀವಿ ರೀ. ಅಮ್ಮರು ಬಂದ್ರೆ ಒಂದು ಸ್ವಲ್ಪ ಹುರಿ ಅಂದ್ರೆ ಅದಕ್ಕೆ ಹುರಿಯಾಕತ್ತೀನಿ. ಇವನ್ನ ಹಚ್ಬೇಕ್ರಿ ಈಗ. ಆಮೇಲೆ ಇದನ್ನ ಏನದು ರಾತ್ರಿ ಅಡುಗೆ ಇದು ಇಲ್ರಿ ಇವತ್ತು, ಯಾಕಂದ್ರೆ ಅನ್ನ ಆಗಲ್ಲಾರ ಮಾಡೀನಿ. ಅನ್ನ ಐತಿ, ಅದಕ್ಕೆ ಪುಳಿಯೋಗರೆ ಗೊಜ್ಜುನ ಐತಿ. ಸ್ವಲ್ಪ ನಮ್ಮ ಮನ್ವಿತ ಶಾವಿಗೆ ಪಾಯಸ ಕೇಳಿದ್ವಿ, ಶಾವಿಗೆ ಪಾಯಸ ಮಾಡಿಬಿಟ್ರೆ ಮುಗಿತೈತಿ. ಪುಳಿಯೋಗರೆ ಶಾವಿಗೆ ಪಾಯಸ ರಾತ್ರಿ ಊಟಕ್ಕೆ ಭಾಳ ದಿನ ಆತ್ರಿ ಕೇಳಕತ್ತಿ. ಪಾಯಸ ಅಂದ್ರೆ ಅವ್ನ್ಗೆ ಪಾಯಸ ಅಂದ್ರೆ ಅಮ್ಮರ ಶಾವಿಗೆ ಪಾಯಸ ಒಂದ ಪಾಯಸ ಅಂತಾನ, ಬೇರೆ ಏನ್ ಪಾಯಸ ಮಾಡಿದ್ರು ತಿನ್ನಲ್ಲ ಅದೊಂದು ಹುಡುಗ. ಯಾವಾಗ ನೋಡಿ ಶಾವಿಗೆ ಪಾಯಸ ಅಂತ ಬೇಕಂತ ಮಾಡಿ ಇಲ್ರಿ. ನಾನು ಭಾಳ ದಿನ ಆತ್ರಿ ಶಾವಿಗೆ ಪಾಯಸ ಅವಾಗ ಮಾಡ್ತಿದ್ದೆ. ಅದಾವ್ರಿ ಪ್ಯಾಕೆಟ್ ಇನ್ನು ಮೊನ್ನೆ ಹೋಗೊಂದು ತಂದಿನೇನ ಅದು ಅವು ನೀವು ತಂದಿದ್ರಲ್ಲ. ಆದ್ರಿ ನಮ್ಮನೆ ಶಾವಿಗೆ ಜಾಸ್ತಿ ಖರ್ಚು ಮಾಡ್ತೀವಿ ನಾವು. ವಾರದಾಗ 2 ರಿಂದ 3 ಸಲ ನಾಷ್ಟ ಅದನ್ನ ಮಾಡ್ತೀವಿ ನಾವು. ಶಾವಿಗೆ ಬಿಟ್ಟು ಬಾಕ್ಸಿಗೆ ಬೆಲ್ದಾಗ ತಿನ್ನೋದು ಸುಳ್ರಿ ನಾವು. ಉಪ್ಪಿಟ್ಟು ಮಾಡೋದು ತಿನ್ನೋದು ಖಾಲಿ ಮಾಡ್ಬಿಡ್ತೀವಿ ಬೇಗ. ಆಮೇಲೆ ನಿಜ ರೀ ಅಮ್ಮರ, ಅವು ಅದ್ರಷ್ಟು ರುಚಿ ಆಗಲ್ ಬಿಡ್ರಿ. ಇವು ಪ್ಯಾಕೆಟಿನ ಶಾವಿಗೆ ಒಟ್ಟ ರುಚಿ ಆಗಿಲ್ರಿ ಅದು ಅಡಿಗೆ. ಅದಕ್ಕೆ ಅವ್ರ ಅಪ್ಪಾಜಿ ಒಟ್ಟ ತಿನ್ನೋದಿಲ್ರಿ ಪ್ಯಾಕೆಟಿಂದ. ಈಗ ಇವನು ಊಟ ಸಲುವಾಗಿ ನೋಡ್ರಿ ಒಂದು ತರ್ಸಿರ್ತೀವಿ 1 kg ಪ್ಯಾಕೆಟ್. ಅದ್ರಷ್ಟೇ ಜಾಸ್ತಿ ಏನು ಮಾಡಲ್ಲ. ಈಗ ರುಚಿ ಅನ್ಸಲ್ರಿ ಅದು ಅಡಿಗೆ ಅದರದ್ದು.
ಹೇಳ್ಬೇಕಿಲ್ಲ ಮತ್ತೆ ಅಷ್ಟು ತೊಗೊಂಬರ್ತಿದ್ವಿ ತಗೋತಿದ್ದೀರ. ಅಂದ್ರೆ ಹೇಳ್ತೀನಿ ಅಲ್ದಾರೆ ಅವ್ರು ಹೇಳೋಲ್ಲ ನೋಡಿ. ಈ ಥರ ಹಿಂಗೆ ಮುಟ್ಟಿಗೆ ಆದ್ರೆ ಮಡ್ಸಿರೋ ಪುಡಿ ಪುಡಿ ಆಗ್ಬೇಕದ ಅಷ್ಟು ಫ್ರೈ ಮಾಡ್ಕೋಬೇಕು. ಅಂದಾಗ ಅದು ಆಮೇಲೆ ಹಚ್ಚಿಂದ ರುಚಿ ಹಾಕೋದು ಅಂದ್ರೆ ಕೈಯಾಗ ಹಗುರು ಬರಬೇಕು. ಅವಲಕ್ಕಿ ಒಜ್ಜೆ ಇದ್ದಿದ್ದೆಲ್ಲ ಹಗುರು ಆಗ್ಬೇಕು. ನಾ ಈ ಥರ ಏನಾದ್ರು ಭಾಳ ಅಡಿಗೆ ಇರ್ತಲ್ರಿ ಅಮ್ಮ, ದೊಡ್ಡದು ಏನಾದ್ರು ಭಾಳಷ್ಟು ಮಾಡೋಂಥದ್ದು ದೊಡ್ಡ ಸಾಮಾನು ತೊಗೊಳಕ ಒಲ್ಲೆ ಅಂದ್ಬಿಡ್ತೀನಿ. ಸಣ್ಣದ್ರಾಗ ಆಟ ಆಡೋದು ಮಾಡಾಕತ್ತೀನಿ. ಅಮ್ಮರ್ ಬಂದಿರ್ತಾರೆ ಬುಟ್ಟಿನ ಏನ್ರಿ ಯಾವ್ದ್ರಾಗ ಹುರಿತಿದ್ರಿ ನಾನು ಹಾಕೊಂಡು ಆಟ ಆಡ್ಕೊಂಡು ನಿಂತ್ಬಿಡೋದು. ಈಗ ನೀಟಾಗ ಬಂದಿದ್ರಿ ಇದು ಈಗ ಒಲಿ ಮೇಲೆ ಒಲಿ ಮೇಲೆ ಬಂದೇ ಇಲ್ಲ ಅದು ಎದಕ್ಕೂ ಪುಡಿ ಪುಡಿ ಆಗಾಕತ್ತೈತ್ರಿ ಸಾಕ್ರಿ. ಕುರುಕುರು ಆಗ್ಯಾವಿಲ್ಲ ಬಾಯ ಕುರುಕುರು ಆಗ್ಬೇಕು. ಈಗ ನೋಡ್ರಿ ನಂದು ಹುರಿದಿದ್ದಾಯ್ತು. ಈಗ ಅಮ್ಮರು ಇದನ್ನ ಹಚ್ಚಾಕತ್ತಾರ ಒಗ್ಗರಣೆನ. ಏನಂತೀರಿ ಇದಕ್ಕೆ ಏನು ಹಚ್ಚೋದು? ಅವಲಕ್ಕಿ. ಅವಲಕ್ಕಿ ಅಲ್ರಿ ಇದಕ್ಕೆ ಒಗ್ಗರಣೆ ಅಂತೀವಲ್ಲ ಈಗ ಅವಲಕ್ಕಿ ಒಗ್ಗರಣೆ. ಅದು ಒಗ್ಗರಣೆ ಅವಲಕ್ಕಿ ಒಗ್ಗರಣೆ ಮಾಡಕ್ಕೆ ಅವಲಕ್ಕಿ ಚೂಡ ಅಂತಾರೆ ಒಂದು ಕಡೆ ಚೂಡ. ಜೀರಿಗೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಶೇಂಗಾ ಕಾಳು ಪುಟಾಣಿ ಹಾಕೈತ್ರಿ. ಈಗ ಇಷ್ಟನ್ನು ಫ್ರೈ ಮಾಡ್ಕೋಬೇಕು ಸರಿಯಾಗಿ ಹುರಿಯಂಗೆ. ಖಾರ ಜಾಸ್ತಿ ಆಗಲ್ರಿ ಅಮ್ಮ? ಮೆಣಸಿನ್ಕಾಯಿ ಭಾಳ ಬೇಕಾಗತ್ತೆ ರೀ. ಅವೇನು ಖಾರ ತೆಗೆದ್ರೆ ಬರ್ತದೆ. ತೆಗೆದು ಬರ್ತು ಬಿಡ್ರಿ. ಅಟ್ಟಕ್ಕೊಂದು ಬೇಡ ಖಾರ ಆಗ್ಲಿಕ್ಕೆ ಟೇಸ್ಟ್ ಬರೋದು. ಇಷ್ಟ ಅದಾವ್ರಿ ಅವಲಕ್ಕಿ. ಇಲ್ಲೇ ಇಲ್ಲನ್ರಿ ಕೆಳಗ ಮೇಲಿಲ್ಲ ಇಲ್ಲೇ ಇರಲಿ ಇಲ್ಲೇ ಇಟ್ಟತ್ ನೋಡ್ರಿ. ಕರಿಬೇ ಆಮೇಲೆ ಹಾಕ್ತಾರೆ ಇದನ್ನ. ಎಲ್ಲ ಮುರಿದು ಪುಡಿ ಹಾಕತ್ತೆ. ಹಾಂ ಅದೇನು ಕರ್ರದು. ಪೂಜಾ ಆತ್ರಿ, ಹೂವಿನ ಹಾರ ಸಣ್ಣದಾಗೈತ್ರಿ. ಕ್ಲೀನ್ ಮಾಡಿ ಎಲ್ಲ ಎಲ್ಲ ತೊಳೆದು ಪೂಜೆ ಮಾಡಿದೆ ನೋಡ್ರಿ. ಸೆಟ್ರೆಸ್ ಒಳಗಿರೋ ಅಂಗಡಿ ಎದುರಿಗೆ ಒಂದು ಲಿಂಬೆ ಮೆಣಸಿನಕಾಯಿ ಕ್ಯಾಶ್ ಕೌಂಟರ್ ಅಂತೀವಲ್ಲ, ಮತ್ತು ಸ್ಪೆಷಲ್ ಆತಿನ ಒಳಗೆಲ್ಲ ಹೊಲಸಾಟ ಒಂದು ಲಿಂಬೆಯನ್ನು ಎಲ್ಲ ಸಾಮಾನುಗಳು ಒಳಗಡೆ ಸೆಟ್ರ್ ಒಳಗೆ ಸ್ವಲ್ಪ ನೀರು ಹಾಕಿ ಸ್ವಚ್ಛ ಅಂಗಡಿ ತೊಳೆದು ಈಗ ಪ್ರತ್ಯಾಮಾಷೆ ಮಾಡ್ತೀರಿ. ಏನೋ ದೃಷ್ಟಿ ಇದ್ರು ಹೊಕ್ಕತ್ತಂತ ಕೆಲಸ ಅದಾವು, ನಂಬಿಕೆ. ಹಾಗಾಗಿ ಅವಸರ ಮಾಡಾಕತ್ತೀನಿ. ಮಾವರು ಇಲ್ಲೇ ಕೂತಾರ, ಹೋಗ್ತಾನೆ ಇರ್ತಾರು. ಬಾಂಡೆ ಎಲ್ಲ ಒಳಗಿಟ್ಟಿನ್ರಿ. ಇವತ್ತು ಭಾಳ ಒಗತ್ತು ಮಾಡಿದ್ರೆ ಏನಿಲ್ಲ ಎಲ್ಲ ಖಾಲಿ ಮಾಡಿ ಸ್ವಚ್ಛ ತೊಳೆದಿನ್ರಿ. ಹೋಗಿ ಏನೇನು ಮಾಡಾಕ್ತಾರೆ ಮನೆಗೆ ಹೊಂಟಿನ್ರಿ. 10 ಗಂಟೆ ಆತ ಸ್ವಲ್ಪ ಫೋನ್ ಹಚ್ಚಿದ್ದು ಬರೀ ಅಂತೇಳಿ ಮಕ್ಕಳು ಊಟ ಕಾಯಕತ್ತಾರ. ಹೋಗ್ಬೇಕು ನೋಡ್ರಿ. ಇಲ್ಲಿ ತನಕ ಕೆಲಸ ಆದ್ರಿ. ಮಸ್ತ್ ಸಿಗುನ್ರಿ ನಾವು. ಹಿಂಗಾಗಿ ನೋಡ್ರಿ ಮನೆಗೆ ಬಂದ್ರಿ. ಟೈಮ್ 10 ನೋಡ್ರಿ. 10-15 ಆತ. ನಾನು ಆರಾಮ್ ಮಕ್ಕೊಂದಿರಲಿಲ್ಲ. ಅಷ್ಟೇ ಕೆಲಸ ಮಾಡ್ಬೇಕು. ಮತ್ತೆ ಕೆಲಸ ಮಾಡಿದ್ರು. ಬಾಂಡೆ ಹಂಗ ಇದ್ವು, ಬಟ್ಟೆ ಹಂಗ ಇದ್ವು, ಕಸ ಅನ್ನೋದು ಸಂಜಿ ದಿನ ಇರಿ ಹೊಸ್ದಾಗೇನ. ಮತ್ತೆ ಅಮ್ಮ ಒಮ್ಮಲ್ಲೇ ಆದ್ವಲ್ಲ, ಬಿಟ್ಟು ಮಾಡೋದು ಬೇರೆ, ಒಟ್ಟಿಗೆ ಇಟ್ಕೊಂಡು ಮಾಡೋದು ಬೇರೆ ಆಗುತ್ತೆ. ನಾನು ಹಂಗೆ ಇವತ್ತು ಅಂಗಡಿ ಒಳಗೆ ಎಂದ ಮಾಡೋರು ದೀಪಾವಳಿ ತೊಳಿತಿಲ್ಲ. ಹಂಗೆ ಎಲ್ಲ ಅಂಗಡಿ ಖಾಲಿ ಮಾಡಿ ಇಷ್ಟು ಹೊರಗಿಟ್ಟು ಒಂದು ಡೈಲಿ ರೇಟ್ ಸ್ವಲ್ಪ ಮನೆ ಆಗೈತಿಲ್ಲ. ಹಂಗೆ ಒಂದು ಸ್ವಲ್ಪ ಯಾಕೆ ಸ್ಮೆಲ್ ಬರತ್ತೆ ಅಂಗಡಿ. ಕೌಂಟ್ರ್ ಒಳಗೆ ಇಷ್ಟು ಸಾಮಾನು ಒಳಗಿಟ್ಟು ಎಲ್ಲ ತಿಕ್ಕಿ ತೊಳೆದು ಅದಕ್ಕೆ ಇಷ್ಟು ಲೇಟ್ ಆಯ್ತು ಇವತ್ತು. ಪೂಜೆ ಮಾಡಿನ ಹಾರನ ಸಣ್ಣತ್ತು ಹೂವಿನ ಹಾರ. ಶಿವ ಜಯಂತ್ ಕೈ ಮುಗಿದು ಬಂದು ನೋಡು ಇಷ್ಟೊತ್ತಾತ. ಏನೇನು ಮಾಡಿದ್ರಿ ಅಜ್ಜಿ ನೀವು ಕೂಡ? ಏನು ಮತ್ತು ಜಾಮೂನ ಈಗ ಮಾಡ್ತೀನಿ. ಮಾಡಿದ್ರೆ ಅಕ್ಕಿತ್ತು ಅದು ಹಿಂದಲ್ಲೇ. ಹ್ಞೂ ನಾನು ಸ್ವಲ್ಪ ರೆಸ್ಟ್ ಮಾಡೋದು ಬೆನ್ನು ಪ್ರೀತ ಬಂತ, ಅದಕ್ಕೆ ಬಂದು ಸ್ವಲ್ಪ ರೆಸ್ಟ್ ಮಾಡೋದು ಮಾಡ್ಕೊಂಡೆ. ನೀನು ಉಂತಿದ್ದೆಲ್ಲ ತಾನು ಊಟ ಮಾಡಿಸಿ ಸ್ವಲ್ಪ ಮಾಡತ್ತ. ನಾನು ಎಲ್ಲ ಮಾಡಿದ್ದೆ ಜಾಮೂನ್. ಈಗ ಮಾಡಿ ನಾನು ಮಾಡೋದು. ಈಗ ಮಕ್ಕಳೇ ಇವರು ಊಟ ಮಾಡ್ಸೋಣ, ಆರಾಮ್ ಮಾಡ್ಕೊಂಬಿಡ ನಾವು. ಜಾಮೂನ್ ಮಾಡಿ ಮಕ್ಕೊಂಬಿಡೋಣ.
ಸರಿ ಹೇಳಿ ಮ್ಯಾಕೆ ಊಟ ಮಾಡೋಣ ಈಗ ಊಟಕ್ಕೆ ನನಗೆ ಎಷ್ಟು ಏನು ಬೆಳಗಿದ್ದು ನಾಲ್ಕಾಗಿತ್ತು ತಿಳ್ಬಿಡಪ್ಪ ನಂಗೆ ಆರಾಮಾಗಿ ಹೇಳೋಣ ಆಯಿತು ಸರಿ ಬಾ ಈಗೇನು ಊಟ ಹಿಂಗೈತೆ ನೋಡ್ರಿ ಹಾಲು ಪ್ಯಾಕೆಟ್ ಐತೆ ಗಾಡಿ ಒಳಗೆ ತರ್ತೀನಿ ಗಾಡಿ ಒಳಗೆ ಹಾಲು ತೊಗೊಂಬಂದಿನಿ ಕವರ್ ಬಿಸ್ಕಿಟ್ ಟೈಪಿನ ಬಿಸ್ಕಿಟ್ ಸಿಗ್ಲಿಲ್ಲ ಎಷ್ಟು ಹೊಸ ನಾ ಆಗಲಿ ಕೊಟ್ಬಿಡ್ತೀನಿ ನಮ್ಮ ಮಂದಿಗೆ ವೈರ್ ಅಂತ ನನಗೆ ಇವತ್ತು ಇದಾರಿಸಿದ್ವಲ್ಲ ಅಂತೇಳಿ ನಾನು ಹೇಳಿಲ್ಲ ಬೇಗ ನೀನು ಮನ್ಯಾಗ ಡಬ್ಬಿ ನೋಡಿದೆ ಎಲ್ಲವೂ ಖಾಲಿ ಇರಾಕ ಯಾವ ರದವನ್ನ ಹಾಕಕ್ಕಂತ ನೋಡಿದೆ ಯಾವ ಖಾಲಿ ಇಲ್ಲ ಮನ್ಯಾಗೆಲ್ಲ ತುಂಬಿದ್ವಾ ಅಂತ ಹೇಳಿದ್ದೆ ಅವ್ರ ಕಿಲ ಮೆತ್ತಗೂ ಹೋಗಕ್ಕಾಗುತ್ತೆ ಇದ್ದಿದ್ದು ಆಗಲ್ಲ ಜಸ್ಟ್ ಖಾಲಿ ಐತೆ ಜಬ್ಬಿ ಕೊಟ್ಟು ನಾನು ಬೆಸ್ಟ್ ಹೌದಪ್ಪ ನಾಳೆ ತುಂಬ ಅದು ಸಕ್ಕರೆ ಹಾಕಿ ತರ್ತೀನಿ ಅದ್ರೊಳಗೆ ಕಟ್ಟಿನ ಹಾಕಿನ ಅಂತೇಳಿ ಟೇಸ್ಟ್ ನೋಡ್ರಿ ನನಗೆ ಸ್ವಲ್ಪ ಸಿಹಿ ಮುಂದೆ ಮಾಡ್ಯಾರ ಅನ್ನಿಸ್ತು ಸಕ್ರೆ ನಾನು ಊಟ ಮಾಡ್ಸಕ್ಕೆ ಹೋದ್ನ್ಯಾ ಸಕ್ರೆ ಪುಡಿ ಅವ್ರು ಹಾಕ್ಯಾರ ಅಲ್ಲ ನಮ್ಮ ಟೇಸ್ಟ್ ನಂಗೆ ಸಿಹಿ ಅನಿಸ್ತು ಸ್ವಲ್ಪ ಅದ ಕುರುಮ್ ಚಲೋ ಆಗ್ಯವ ಕುರುಮ್ ಚಲೋ ಆಗ್ಯವ ಹುರಿದು ಕೊಟ್ನ್ಯಾ ನಾನು ಅವ್ರು ಹಚ್ಚಿದ್ರು ಅವ್ರು ಬಾರಿ ಮಾಡ್ತಾರೆ ಹಿಂಗೆ ಒಣಗಿಸ್ತಾರ ಅಂತಾರೆ ಸುಮಾರು ಆಯ್ತು ಇವನ್ನ ಮಾಡ್ಬೇಕಂದ್ರೆ ಹೆಂಗಾಗಲಿ ಏನೋ ಹಾಕಿಲ್ಲ ಒಬ್ರು ಹಾಕೋಬೇಕು ಒಂದು ಚಲ್ತು ಈಗ ಅವ್ರಿಗೆ ಶಿಫ್ಟ್ ಮಾಡ್ತೀವಿ ಇದಕ್ಕೆ ಹಾಕಿ ಕಟ್ಟಿಡ್ತೀರ ಅಂದ್ರೆ ಮೆತ್ತಗಾಲವು ಖಾಲಿ ಮಾಡಿಬಿಟ್ಟು ಈಗ ಊಟ ಬೇಡ ಈ ಕಡೆ ಹಾಲು ಕಾಯಿ ಕಟ್ಟಾರಿ ಹಾಲು ತಂದ್ರು ತನಗೆ ಯಾವಾಗ ಹಾಲು ಕೇಳ್ತಾನೆ ಗೊತ್ತಾಗಲ್ಲ ಎಷ್ಟು ಕಲರ್ಫುಲ್ಲಾಗಿ ಏನು ಮಸ್ತ್ ಬಂದ ನೋಡ್ರಿ ಅವಲಕ್ಕಿ ಮಾತ್ರ ಸಖತ್ತಾಗ್ಯಾವ ಈಗ ನೋಡ್ರಿ ಟೈಮ್ ಆಗೈತಿ 11:30 ರಾತ್ರಿ ಮನು ಮಲ್ಕೊಂಡ್ರು ಈಗ ನಾವಿಲ್ಲಿ ಇಷ್ಟು ಬಾಂಡೆ ತಿಕ್ಕೊಂಬಂದು ಎಲ್ಲ ಒಂದಿಷ್ಟಿದೆ ಇನ್ನೊಂದು ಕೆಲಸ ಬಾಕಿ ಉಳಿದೈತ್ರಿ ನಮ್ಮ ಇಬ್ಬರು ಮಕ್ಕಳು ಇಷ್ಟಪಡೋದಂದ್ರೆ ಯಾವ ಉಂಡೆ ಅದಕ್ಕಿಂತ ಜಾಮೂನ್ ಭಾಳ ಇಷ್ಟಪಡ್ತಾರೆ ಹಾಗಾಗಿ ಇವತ್ತು ಜಾಮೂನು ಮಾಡೇ ಬಿಡೋಣ ಅವರು ಇಷ್ಟಪಡೋದು ಅಂದ್ರೆ ಅದು ಒಂದನ್ನ ಅಂತೇಳಿ ಪದೇ ಪದೇ ಕೇಳ್ತೀನಿ ಅದಂದ್ರೆ ಅದೊಂದು ಸ್ವೀಟ್ ರೀ ಅವರು ಹಾಗಾಗಿ ಆಮೇಲೆ ಈಗ ನೆಗಡಿ ಚಲೋ ಆಗೈತ್ರಿ ಹೊರಗಿಂದ ಐಟಮ್ ಸರಿ ಅಲ್ಲ ಮನ್ಯಾಗ ಅದೊಂದು ಮನೆ ತುಪ್ಪ ಹಾಕಿ ಉಂಡಿ ಕಟ್ಟಿಟ್ಟಾಳು ಅದನ್ನ ತನು ಕ್ಯಾಮ ತುಪ್ಪ ತಿನ್ನಂಗಿಲ್ಲ ತಗೊಂಡು ಮಟ್ಟ ಹಾಕತ್ತಿಲ್ರಿ ಹಾಗಾಗಿ ಜಾಮೂನ್ ಅವ್ರಲ್ಲಿ ಇತ್ತು ಅಂತೇಳಿ ಗಣತಿ ಸರಿ ಫಾಸ್ಟ್ ಟೈಮ್ ಜಾಮೂನ್ ಮಾಡ್ತೀನಿ ಹಂಗಂತ ಬಂದು ಒಟ್ಟ ಮಾಡಿಲ್ಲ ಅವ್ರಿಗೆ ಅಲ್ಲಿ ಪಾಕ ಮಾಡಕ್ಕೆ ಹಚ್ಚಿ ನಿಲ್ಸಿನ್ರಿ ಇಲ್ಲ ಹಿಟ್ಟು ಕಲಿಸ್ಕೋಬೇಕು ಏನು ಮಿಸ್ಟೇಕ್ ಆತಂದು ಇವ್ರು ಈಗ ಹಾಲು ತಂದಾರಿ ಕಾಶಿ ಇಟ್ಬಿಟ್ಟು ಅವನ್ನ ಅದಕ್ಕೆ ಹಸಿ ಹಾಲಾಗಿದ್ದ ಚಲೋ ಆಕಿತ್ತದ ಟೇಸ್ಟ್ ಈಗ ನೋಡ್ರಿ ಅವನ್ನ ಆರಾಕಿಟ್ಟೀನಿ ಅನಿವಾರ್ಯ ಈಗ ಹವಾ ಥಂಡಿ ಹವಾ ಐತಿ ಆರತ್ತು ಬೇಗ ಇದನ್ನು ಕಲಿಸಿ ನಾವು ಜಾಮೂನ್ ಮಾಡಿ ಮಕ್ಕೋಬೇಕು ನೋಡ್ರಿ ಹೆಂಗೆ ಬರ್ತಾವೆ ನೋಡಿ ತೋರಿಸ್ತೀವಿ ಅಂತ ನಿಮಗೆ ಆಮೇಲೆ ಫಸ್ಟ್ ಟೈಮ್ ಯಜಮಾನ್ರ ಕೈ ಕೊಡ್ಯಾರಂತ ಸ್ವೀಟ್ ಮಾಡಕ್ಕೆ ಇನ್ನು ಹಿಂಗೆ ಅಂಟು ಬಂತಂದು ನೋಡ್ರಿ ಆಣ ಪಾಕ ಕುದಿ ಒಂದು 10 ನಿಮಿಷ ಟೈಪ್ ತೊದೈತೆ ಮಿನಿಮಮ್ ಬೇಕು 10 ನಿಮಿಷ ಬರ್ತೀರಿ 5 ನಿಮಿಷ ಏನೇ ಆಫ್ ಮಾಡೋದ ಅಷ್ಟು ಆನ್ ಬಂದೈತಿ ಮತ್ತು 5 ನಿಮಿಷ ಮೇಲೆ ಮತ್ತೆ 10 ನಿಮಿಷ ಅಂತ ಇಲ್ಲಿ ಟೈಮ್ನಾಗ ಗೊತ್ತಾಗಂಗಿಲ್ಲ ನೋಡಿಲ್ರಿ ನೀರಾಗತ್ತೆ ನೀರಾಗುತ್ತೆ ಕುದ್ಸಾಕತ್ತಿ ಬಿಟ್ರೆ ಅಲ್ಲಿಂತ 10 ನಿಮಿಷ ಅಂದಿದ್ದೀನಿ 5 ನಿಮಿಷ ಆಯ್ತು ಕಡಿಮೆ ಆಗತ್ತೇನು ಪಾಕ ಇದು ಅದು ಗಟ್ಟಿ ಆತನ ಅದು ಸಾಕ್ಬೇಕು ತಡಿ ಅದಕ್ಕೆ ಹಾಕಿದ್ರೆ ಇದಾಗಲ್ಲ ತರ್ರಿ ಸೆಕೆಂಡ್ ಸ್ವಲ್ಪ ಕಡೆಗೆ ಪಾಕ 2 ಹನಿ ಹುಳಿ ಮಾಡ್ತೇನ ಸಿಹಿ ಹೋಗಿ ಇವ್ರಿಗೆ ಏನಾರು ಒಂದು ಇಂಥದ್ದು ಹಚ್ಚಿ ಇಂಥದ್ದು ಮಾಡ್ತಾರೆ ನೋಡ್ರಿ ಯಾವಾಗ ಬೇಕಿವ ಹಾಕೋ ಭಾಳ ತೆಗಿಯಲ್ಲ ಜಾಮೂನ್ ಮಾಡಕ್ಕೆ ಟೈಮ್ ಏನು ಹಿಡಿಯಲ್ಲ ಸ್ವಲ್ಪ ಕರಿಯುವಾಗ ಅಷ್ಟ ಹಿಟ್ಟು ಕಲ್ಸೋದು ಉಂಡೆ ಮಾಡೋ ತಡ ಆಗಲ್ಲ ಮಧ್ಯರಾತ್ರಿ 12 ಗಂಟೆ ದೆವ್ವ ಹೇಳೋ ಸಮಯ ಅಮಾಸಿ ಹೊತ್ತು ನಾವು ಜಾಮೂನ್ ಮಾಡಕತ್ತೀವಿ ಗಂಡ ಎದ್ದು ಕೂತ್ಕೊಂಡು ಅಡಿಗೆ ಮನೆ ನನಗೆ ಕೈಯಾಗ ಜಾಮೂನ್ ಮಾಡಕ್ಕೆ ನೋಡ್ರಿ ಅವ್ರ ಕೈಗೆ ಸ್ವಚ್ಛ ಇರ್ತಾವ ನೋಡ್ರಿ ಈಗಾರ ಪೂಜೆ ಮಾಡಿ ಬಂದಿರಿ ಮತ್ತೆ ಈಗ ಎಣ್ಣೆ ಹಿಡಿದಿನಿ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಾಕತ್ತೀನಿ ಬಾಟ್ಲಿಂಗ್ ಅದು ಇದು ಅಪ್ಪರಿಗೆ ಹೊಲ್ಸದಕ್ಕೆ ಹಿಟ್ಟು ಅನ್ನೋದು ಜಾಮೂನ್ ಹಿಟ್ಟು ಹೋಗಿ ಯಾವ ಹಿಟ್ಟಾಗೈತೆ ನೋಡ್ರಿ ಕರೆ ಜಾಮೂನ್ ಅದಕ್ಕೆ ಮುಟ್ಟ ಬಣ್ಣ ನೀರು ಕುತ್ಕೊಂಡ್ಬಿಟ್ಟು ಸುಮ್ಮನೆ ಅಂತ ಕುನ್ಸಿನಲ್ಲಿ ಕರಿಯ ಕಷ್ಟ ಬರ್ರಿ ನೀವಂತೆ ಬೆಳಿಗ್ಗೆ ತನು ಪಾಪ ಅದಕ್ಕೆ ಗೊತ್ತಾಗಿಲ್ರಿ ವಿಶ್ ಮಾಡೇ ಇಲ್ಲ ನಮ್ಮ ಮಮ್ಮಿ ನೀನು ನನಗ ಅಂತೈತಿ ನಾಳೆ ಬೆಳಿಗ್ಗೆ ಅಮ್ಮ ವಿಶ್ ಮಾಡ್ತೀನಿ ಬೆಳಿಗ್ಗೆ ಅದಕ್ಕೆ ಅವ್ರ ಫೇವ್ರೇಟ್ ರೀ ಇದೆ ತಿನಿಸ್ ವಿಶ್ ಮಾಡ್ಬಿಟ್ರೆ ಭಾಳ ಖುಷಿ ಆಗ್ಬಿಡುತ್ತೆ ಅಂತ ಆಮೇಲೆ ಮನೋಡಿ ಅನ್ನಂಗೆ ಅದನ್ನು ಹೇಳಿದ್ನಲ್ಲ ಅವಾಗಲ್ಲ ಗಿಫ್ಟ್ ಪಾಪ ಪ್ಯಾಕ್ ಮಾಡ್ಸ್ಕೊಂಡ್ ಬಂದಿ ಅದನ್ನ ಎಷ್ಟು ಚಂದ ದೊಡ್ಡ ಬುದ್ಧಿ ಐತಿ ನನಗೆ ತುಂಬ ದೊಡ್ಡ ಬುದ್ಧಿ ಐತಿ ನನಗೆ ವಯಸ್ಸಲ್ಲಿ
ಪಾಪ ಪ್ಯಾಕ್ ಮಾಡ್ಕೊಂಬ ಅದನ್ನ ನಾನು ನಾಳೆ ನಂಗೆ ಸರ್ಪ್ರೈಸ್ ಕೊಡ್ತೇನೆ ಅಂತಂದಾನ. ನನ್ನ ಲಕ್ಷಣ ಇಲ್ಲ ಪೂಜೆ ಮಾಡೋ ಟೈಮ್ದಾಗ. ನಾಳೆ ಸಂಜೆ ಮಾಡೋ ಟೈಮ್ ಆಯ್ತಲ್ಲ, ಬೆಳಿಗ್ಗೆ ಆ ಕಡೆ ಹೋದಾಗ 5 ನಿಮಿಷ ಏನು ಮಾಡ್ಸಂಬರ್ತೀನಿ. 10 ರೂಪಾಯಿ ತೊಗೋತಾರೆ, ಮೇಲೆ ಒಂದು ಕವರ್ ಹಾಕಿ ಕೊಡ್ತಾರೆ. ಇವತ್ತು ಆ ಪಿಯಾನೋ ನಿನ್ನಿಂದ ಪಿಯಾನೋ ಕೊಟ್ಟಿದ್ದಿಲ್ಲ ಮನುಗ, ಅದಕ್ಕೆ ನೋಡು ಅದು ಜಗ್ಗ ಇಷ್ಟಪಟ್ಟೈತಿ ಮನುಗ. ತನಕ್ಕಿಂತನೂ ಇವತ್ತು ಚೇಂಜಿ ಫೋನ್ ಬಂತಲ್ಲ, ಇವತ್ತು ಸಂಜೆ ಅವನ ಕೈಗೆ ನೋಡು, ಮನು ಕೈಗೆ ಐತಿ, ಅವನ್ ಕೊಟ್ಟಾನ ಅದಾನ ಇವತ್ತು. ಈ ನಾ ಲೇಸರ್ ಲೈಟ್ ನೋಡಿಂದ ಅದನ್ನು ಬಿಡ್ತಾನ ಆಫರ್ ಈಗ ಸರಿ ಅವನಿಗೆ. ಸಣ್ಣ ಸಣ್ಣ ಪುಟ್ಟ ನಮ್ದು ಎಣ್ಣೆ ಈ ಕಡೆ ಕಾಯಕತ್ತೈತ್ರಿ. ಅವ್ರಿಗೇನು ಈಗ ಒಂದು ತೊಲೆ ಬಂಗಾರ ಕೊಟ್ರೆ ಖುಷಿ ಪಡಲ್ಲ, ಅವ್ರಿಗೆ ಬೆಲೆ ಗೊತ್ತಿರಲ್ಲ, ಅವ್ರ ಖುಷಿ ಇರ್ತದ್ರಾಗ ಇರತ್ತೆ. ಹೌದು ಬಿಡವ, ನಮ್ಗೆ ಗೊತ್ತಿರಲಿಲ್ಲ. ಈ ಕಡೆ ಪಾಕ್ ರೆಡಿ ಆಗೈತ್ರಿ, ಈ ಕಡೆ ಜಾಮೂನ್ ಕರಿತೀನಿ, ಆ ಕಡೆ ಹಾಕ್ಬಿಟ್ರೆ ಮುಗೀತ್ರಿ. ಹಾಕತ್ತೆ ಜಾಮೂನ್ ಮಾಡಿ ಏನ ಮೊದಲು ಬಂಗಾರ ಅಂದ್ರೆ ಮೈ ಹಚ್ಕೊತಿದ್ದಿಲ್ರಿ. ಕರೆ ಹೇಳ್ತೀನಿ ರೀ, ನಿಜ ಹೇಳ್ತೀನಿ ರೀ ನಿಮಗೆ, ಕರೆ ಹೇಳ್ತೀನಿ ರೀ. ಒಂದು ಮಾತು ನಾ ಹೇಳ್ತೀನಿ, ಈಗ ಬಂಗಾರ ಅಂದ್ರೆ ಒಟ್ಟಾಗಿ ಬರ್ತಿದ್ದಿಲ್ಲ. ನಮ್ಮ ತನು ಯಾವ ಹುಟ್ಟಿದ್ನ ಅವಾಗಿಂದ ಈಗೂ ಬಂಗಾರ ಸುಮ್ಮನೆ ರೀ. ಎಷ್ಟು ನಾಟಕ ಮಾಡ್ತಿ, ಯಾವ ಹೆಣ್ಮಕ್ಳು ಇಷ್ಟ ಇಲ್ಲ ಬಂಗಾರ? ಆ ರೀತಿ ಕೇಳಲ್ಲ ನಾನು. ಹೆಲ್ಪ್ ಆಗೈತಿ ಈಗ ಆತಲ್ಲ ಇದ್ದಿದ್ದು ಬಂಗಾರ ಆ ಥರ ತಂದಿಟ್ಟು ಹೌದಲ್ಲ. ಅಷ್ಟೇ ಮತ್ತೇನಿಲ್ಲ. ಅವಾಗ ನಾನು ಎಲ್ಲ ನಾನು ತೊಗೊಂಬಂದಿದ್ವಿ. ನಾನಾಗಲಿ ದುಡ್ಡು ಖರ್ಚಕ್ಕ ಅಂತೇಳಿ ಅದನ್ನು ತೊಗೊಂಡು ಅಂತ ನಾ ಮಾಡಿದ್ದೆ ಅವಾಗ ಬಂಗಾರ. ಈಗ ಭಾಳ ಇಷ್ಟ ಆಯ್ತು, ಅದು ತೊಗೋಬೇಕಂತ ನನ್ನ ಕಡೆ ರೊಕ್ಕಿಲ್ಲ. ಹಿಂಗಾಗಿತ್ತು. ಅವನ ಕಡೆ ನನ್ನ ಗಂಡನ ಕಡೆ ರೊಕ್ಕ ಎಷ್ಟು ಇರೋದ್ರಿ, ಆಸೆ ಇರ್ತಿದ್ದಿಲ್ಲ ಬಂಗಾರ. ನನಗೇನು ಗೊತ್ತಿದ್ದಿದ್ದಿಲ್ಲ ಅವಾಗ. ಸುಮ್ಮನೆ ಅಡಿಗೆ ಮಾಡೋದು, 2 ಮಕ್ಕಳು ನೋಡ್ಕೊಳ್ಳೋದು, ಕುಂದ್ರೋದು ಇಟ್ಟೆ ಗೊತ್ತಿತ್ತು ನನಗೆ ಅವಾಗ. ಒಂದು ಮಗ ನೋಡ್ಕೊಳ್ಳೋದು ಮನೆ ಇದ್ದಾಗ. ತನ್ನ ನೋಡಿದಾಗ ಲಾಕ್ಡೌನ್ ಅಂತ ಅವ್ರ ರೊಕ್ಕನ ಕಡಿಮೆ ಆದ್ರೆ ರೊಕ್ಕನ ಇಲ್ಲ ಮಗ. ನಿಮ್ಮ ತನು ಲಾಕ್ಡೌನಾಗ ಬಿಟ್ಟೇನ್ರಿ ಬರ್ದಾಗ. ನಮ್ಮ ತನು ಬರ್ತಡೆ ರೊಕ್ಕ ಇಲ್ಲದಲ್ರಿ, ರೊಕ್ಕ ಇರುತ್ತ ಗಳಿಕಿಲ್ಲ. ಮತ್ತೆ ಈ ಮನಿ ಅಂತಂದ್ರೆ ಶಿಲ್ಪ ಅಕ್ಕ ಮನೋಜ ನಾನು ಓದ್ ನೀವು ಅವ ಅದಕ್ಕೆ ಹಿಂದೆ ದುಡಿದಿದ್ದು ಗಳಿಸಿದ್ ರೊಕ್ಕ ಇಲ್ಲ. ಈಗ ನಾನೇ ದುಡಿಯಾಕತ್ತಾಳ. ಏನ್ ದುಡಿಯೋದ್ರಿಂದ ಎಲ್ಲ ಆಗತ್ತೆ, ಮನಿ ನಡೆಯತ್ತೆ. ಹೌದು ಸರಿ, ಹಿಂಗೈತೆ ನೋಡ್ರಿ ನಮ್ಮ ತನು ಬರ್ತ್ಡೇ ಪ್ರಿಪ್ರೇಷನ್ ಮಾಡ್ಬೇಕಲ್ರಿ. ಪಾಪ ಈಟ್ ಮಾಡಿದ್ರೆ ಹೆಂಗ ಏನೇನೆಲ್ಲ ಮಾಡ್ತಾರೆ ಜಗತ್ತಿನ ಮೇಲೆ ತಂದೆ ತಾಯಿಗಳು. ನಾವೇಟ್ರ ಮಾಡ ಅದು ನಮ್ಮಷ್ಟು ಕಡಿಮೆ ಯಾರು ಮಾಡಂಗಿಲ್ಲ. ನಾನು ಅಂತೂ ಭಾಳ ಕಡಿಮೆ ಮಾಡ್ತೀನಿ ಅಂತ ನನ್ನ ಕಂಪ್ಲೀಟ್ ಹೇಳೋಕ್ಕೆ ಅವ್ರು ನೋಡಿ ಇವ್ರು ನೋಡು ಅಂತೇಳಿ ಏನು ಮಾಡ್ಬೇಕು ರೀ. ಹಂಗೆ ಸಮಯ ಸಂದರ್ಭ ಬಂದಾಗ ಹೋಗ್ಬೇಕು ನೋಡ್ರಿ. ಈಗ ನಾವು ಜಾಮೂನ್ ಕರೆ ಹಾಕತ್ತೀವಿ. ಓಡಾಗಲ್ಲ ಸ್ವಲ್ಪ ತೆಗಿಲ್ಲ, ಸ್ವಲ್ಪ ಬೇರೆ ಬೇಯಲಿಯಾ ಹೌದಾ? ಮತ್ತು ಕರ್ರಾಗ ಆಗಬಾರ್ದು. ಬೇಡದ ಮೂಸ್ ನೀನು ಎಷ್ಟು ಏನಾದ ಸ್ನೇಹಿತರೆ, ಈಗ ನೋಡ್ರಿ ಜಾಮೂನು ರೆಡಿ ಆದವು. ಪಾಕಕ್ಕೆ ಹಾಕಿದೆ. ನಿದ್ದೆ ಸಿಕ್ಕಾಬಿಟ್ಟೆ ನಿದ್ದೆ ಬರತೈತೆ. ಟೈಮ್ ಆಗೈತೆ ಕರೆಕ್ಟ್ 12 ಗಂಟೆ ಆಗೈತೆ ರೀ. ಹಾಗಾಗಿ ಪಾಕಕ್ಕೆ ಹಾಕಿ ಸ್ವಲ್ಪ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಹಾಕ್ಬೇಕಾಗತ್ತಲ್ರಿ, ಇಲ್ಲಾಂದ್ರೆ ಅವೆಲ್ಲ ಒಡ್ಗ್ದಂಗೆ ಆಗ್ಬಿಡ್ತಾವೆ. ಬಿಸಿ ಬಿಸಿ ಪಾಕಕ್ಕೆ ಹಾಕಿದ್ರೆ ಹಂಗಂದು ವೆಯ್ಟ್ ಮಾಡಿ ಈಗ ಎದ್ದು ಬಂದು ಪಾಕಕ್ಕೆ ಹಾಕಿದೆ ಜಾಮೂನನ್ನು. ಈಗ ನೋಡ್ರಿ 12-15 ಆಯ್ತು ಕರೆಕ್ಟ್ ಟೈಮು. ಜಾಮೂನ್ ಆದ್ವಾ ಜಾಮೂನ್ ಮುಗಿತ್ರಿ ಜಾಮೂನು. ಈಗ ಲಾಸ್ಟಿಗೆ ನೋಡ್ರಿ ಪಾಕಕ್ಕೆ ಈಗ ಜಸ್ಟ್ ಹಾಕಿ ಹೋದೆ. ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಹಾಕೇನ್ರಿ, ಪೂರ್ತಿ ಹಾಕೋದು ಬೇಡ ಅಂತೇಳಿ, ಬಿಸಿದಾಗ ಹಾಕೋದು ಬೇಡ ಅಂತೇಳಿ. ಇದೆಲ್ಲ ಕ್ಲೀನಿಂಗ್ ಮಾಡೋಷ್ಟು ಇದಿಲ್ಲ, ಆಗಲ್ಲ ಒಂದು ಸರಿ ಮಾಡಿದ್ರಿ ಅವಲಕ್ಕಿ ಹಚ್ಚೋದಾದ ಗುಡ್ಲೆ. ಈಗ ಹೊಳ್ಳಿ ಮತ್ತು ಅನ್ನ ಅದು ಇದು ಮಾಡಿದ್ದು ಗ್ಯಾಸ್ ಸ್ವಲ್ಪ ಗಲೀಜಾಯ್ತು. ಬೆಳಗ್ಗೆ ಇದು ಮಾಡ್ಕೋತೈತೆ, ಸುಸ್ತಾಗೈತೆ ಭಾಳ. 12-15 ಆಗ್ತಿರ್ಗ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಹೊಸದಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಸಿಗ್ತೀನಿ ಮುಂದಿನ ಲಾಗಲ್ಲಿ. ಎಲ್ಲರಿಗೂ ಟಾಟಾ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.